ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನನ್ನ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ಮೋಕ್ಷಿತಾನ ಮೆಂಟಲಿ ಟಾರ್ಗೆಟ್ ಮಾಡಿದ್ರ ಅಂತ ಅನ್ನಿಸ್ತು ನನಗಂತೂ. ಕ್ಲಿಯರ್ ಕಟ್ ಆಗಿ ಯಾಕೆ ಅಂತ ಹೇಳ್ತೀನಿ. ಉಸ್ತುವಾರಿಯಾಗಿ ಮಂಜಣ್ಣ ಫಸ್ಟ್ ಪಕ್ಷಪಾತ ಮಾಡಿದ್ದಕ್ಕೆ ಮೋಕ್ಷಿತಾನು ಅದೇ ರೀತಿ ಮಾಡಿದ್ರು. ಧನರಾಜ್ ಅವ್ರ ಎಫರ್ಟ್ಸ್ ಅಂತೂ ಸಖತ್ತಾಗಿತ್ತು. ರಜತ್ ಅವರಾದ್ರೆ ಸೂಪರ್ ಆಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಗೌತಮಿ ಅವರು ಮಂಜಣ್ಣ ಅವರ ವಿಚಾರದಲ್ಲಿ ಗೌತಮಿ ಅವರು ಬಂದು ತನ್ನನ್ನು ತಾನು ಬರ್ನಲ್ ಮಾಡ್ಕೊತಾ ಇದ್ದಾರ ಅಂತ ನನಗನ್ನಿಸ್ತಾ ಇದೆ. ಐಶ್ವರ್ಯ ಅವರಂತೂ ನಿಜವಾಗ್ಲೂ ಗುರು ಇಲ್ಲಿಂದಲ್ಲಿ ಅಲ್ಲಿಂದಲ್ಲಿ ಹೇಳ್ತಾ ಹೇಳ್ತಾ ಬರ್ತಾ 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 ಸಖತ್ ಡೇಂಜರ್ ಕಂಟೆಸ್ಟೆಂಟ್ ಆಗ್ತಾ ಇದ್ದಾರೆ ಐಶ್ವರ್ಯ ಅವರು ಮಾತ್ರ. ಸೆಂಟ್ರಲ್ಲಿ ಬಡಪಾಯಿಗಳಾಗಿದ್ದು ಪ್ರಜೆಗಳು ಹೌದು. ಆದರೆ ಈ ಕಡೆ ರಜತ್ ಮತ್ತೆ ತ್ರಿವಿಕ್ರಮ್ಗೆ ಭಾರಿ ಮೋಸ ಗುರು, ಇಬ್ಬರಿಗೂ ಮೋಸ. ಯಾರೋ ಮಾಡಿದ ತಪ್ಪಿಂದ ಶಿಕ್ಷೆ ಆಗಿದ್ದು ಇವ್ರಿಗೆ. ಒಂದು ಮನುಷ್ಯನನ್ನ ಎಷ್ಟಂತ ಮೆಂಟಲಿ ಟಾರ್ಗೆಟ್ ಮಾಡಿ ಟಾರ್ಚರ್ ಮಾಡ್ತಾರೆ ಗುರು. ನಿಜವಾಗ್ಲೂ ಇವತ್ತೇನಾದ್ರೂ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ನಾನು ದಯವಿಟ್ಟು ಕ್ಷಮಿಸಿ. ಕ್ಲಿಯರ್ ಕಟ್ ಆಗಿ ಈ ವಿಡಿಯೋದಲ್ಲಿ ನೆನ್ನೆ ಏನೇನಾಯ್ತು ಅಂತ ಮಾತಾಡ್ಕೊಳ್ಳೋಣ. ಮೊದಲಿಗೆ ಸ್ಟಾರ್ಟಿಂಗ್ಗೆ ಬಂದಾಗ ಮೋಸಗಾತಿ ಅಂತ ಅಂದ್ಬಿಟ್ಟು ಮಂಜಣ್ಣ ಇದ್ರ ಮೇಲೆ ಪಿಲ್ಲೋ ಮೇಲೆ ಬರೆದ್ಬಿಟ್ಟು ತೋರಿಸ್ತಾ ಇರ್ತಾರೆ ಗುರು. ಹಿಂದೆ ಮಾತಾಡಿರ್ಬೋದು, ಹೇಳ್ಕೊಂಡಿರ್ಬೋದು ಮೋಕ್ಷಿತ, ಬಟ್ ಇವ್ರೇನ್ ಮಾತಾಡಿಲ್ವಾ, ಇವ್ರೇನ್ ಅಂದಿಲ್ವಾ? ಈ ವೀಕೆಂಡ್ ಬಂದು ಸುದೀಪ್ ಅಣ್ಣ ಬಂದು ಅವ್ರ ವಿಡಿಯೋಗಳು ಒಂದೆರಡು ಪ್ಲೇ ಮಾಡ್ಬೇಕು ಗುರು, ಹಿಂದೆ ಮಾತಾಡಿರೋವು. ಅವಾಗ ಗೊತ್ತಾಗುತ್ತೆ ಅವ್ರಿಗೆ, ಅವಾಗ ಯಾರು ರೈಟು ಯಾರು ರಾಂಗು ಅಂತ ಗೊತ್ತಾಗುತ್ತೆ. ಆ ಪೊಸಿಷನ್ಗೆ ಅವ್ರು ಹೋದಾಗಲೇ ಅವ್ರಿಗೆ ಗೊತ್ತಾಗೋದು. ಒಂದು ಮನುಷ್ಯನನ್ನ ಮೋಸಗಾತಿ ಅದು ಇದು ಅಂತ ಈ ತರ ಮಾತುಗಳನ್ನ ಮಾತಾಡಿ ಮೆಂಟಲಿ ಡೌನ್ ಮಾಡೋದಲ್ಲ ಗೇಮು. ಆಡ್ಬೇಕು, ಅವರ ವ್ಯಕ್ತಿತ್ವ ನೋಡಿ ಬರುತ್ತೆ ಗೇಮ್ ಯಾವ ರೀತಿ ಏನು ಅಂತ ಆಚೆ ಬರುತ್ತೆ ಆಟದಲ್ಲಿ. ಈ ತರನ ಸಿಕ್ಕಾಪಟ್ಟೆ ಬೇಜಾರಾಯ್ತು ಗುರು ನನಗಂತೂ. ನಾನು ಮೋಕ್ಷಿತ ಫೇವರ್ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ನೀವು. ಇರೋದನ್ನ ಮಾತಾಡ್ತೀನಿ. ಮೋಕ್ಷಿತ ಅವ್ರು ತಪ್ಪಿದ್ರೆ ತಪ್ಪು ಅಂತಾನೆ ಹೇಳ್ತೀನಿ, ರೈಟ್ ಇದ್ರೆ ರೈಟು ಅಂತಾನೆ ಹೇಳ್ತೀನಿ. ಬಟ್ ನೆನ್ನೆ ಮಂಜಣ್ಣ ಮಾಡಿದ್ದು ಸರಿನಾ? ಮಂಜಣ್ಣ ಫ್ಯಾನ್ಸ್ ತುಂಬಾ ಜನ ಇದ್ದೀರಾ, ಡಿಪೆಂಡ್ ಮಾಡ್ಕೊಂತೀರಾ, ನನಗೂ ಗೊತ್ತು. ಕಾಮೆಂಟ್ ಮಾಡ್ರಪ್ಪ, ಸರಿನಾ ಮಂಜಣ್ಣ ಮಾಡಿದ್ದು? ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮಣ್ಣಿನ ಅಸ್ತ್ರ ಅಂತ ಅಂದ್ಬಿಟ್ಟು ಆ 3 ಪೈಪ್ ಇಟ್ಟಿರ್ತಾರೆ, ಪೈಪಲ್ಲಿ ಮಣ್ಣನ್ನ ಕಳಿಸ್ತಾ ಇರ್ತಾರೆ. ಅದನ್ನ ಕಲೆಕ್ಟ್ ಮಾಡ್ಕೊಂಡೋಗಿ ಬಿಗ್ ಬಾಸ್ ಒಂದು ಆಯುರ್ವೇದ ಮಾತ್ರ ಚಿತ್ರವನ್ನ ಕೊಡ್ತಾರೆ. ಆ ಚಿತ್ರನ ಮಣ್ಣಿನ ಇದರಲ್ಲಿ ಮಾಡಬೇಕು. ಯಾರು ಎಷ್ಟು ಜಾಸ್ತಿ ಮಾಡ್ತಾರೋ ಅವ್ರು ವಿನ್ನರು. ಇದರಲ್ಲಿ ಅಟ್ಯಾಕ್ ಇರುತ್ತೆ, ಎಲ್ಲ ಇರುತ್ತೆ, ದಾಳಿ ಮಾಡಿ ತಗೋಬಹುದು. ಈ ತರ ಇರುತ್ತೆ. ನಿಜವಾಗ್ಲೂ ಈ ಟಾಸ್ಕ್ ಅಲ್ಲಿ ಬಂದಾಗ ಗುರು ಎಲ್ಲರೂ ಚೆನ್ನಾಗಿ ಆಡಿದ್ರು. ಅದರಲ್ಲಿ ಎಕ್ಸ್ಪೆಷಲಿ ಧನರಾಜ್ ಅವ್ರ ಗುರು, ಅವ್ರು ಬೇರೆಯವ್ರ ಫಿಸಿಕಲ್ ಸ್ಟ್ರೆಂತ್ ಅಲ್ಲಿ, ತ್ರಿವಿಕ್ರಮಲ್ಲಿ, ಶಿಶಿರಲ್ಲಿ, ರಜತಲ್ಲಿ. ಬಟ್ ಈ ಧನರಾಜ್ ಎಫರ್ಟ್ಸ್ ಆಗ್ತಾರೆ ಗುರು. ಏನ್ ಆಟ ಗುರು, ಬೆಂಕಿ ಆಟ ಗುರು. ಫಸ್ಟ್ ಟೈಮ್ ಒಂದು ಟಾಸ್ಕ್ ಅಲ್ಲಿ ಧನರಾಜ್ ಅವರು ನನಗೆ ತುಂಬಾ ಇಷ್ಟ ಆದ್ರು ಗುರು. ಸಕ್ಕದಾಗಿ ಆಟ ಆಡಿದ್ರು ಗುರು. ಅವ್ರ 3 ಜನ ಮುಂದೆ ಧನರಾಜ್ ಎಷ್ಟು ಮಾಡ್ರ ಫಿಸಿಕಲ್ ಹೇಳಿ. ಆದ್ರೂ ಮಣ್ಣೆಲ್ಲ ತಗೊಬಂದು ಕಿತ್ಕೊಬಂದು ಚೆನ್ನಾಗಿ ಆಡಿದ್ರು ಅಂತ ನನಗನ್ನಿಸ್ತು. ನಿಮ್ಗೆ ಯಾರು ಚೆನ್ನಾಗಿ ಆಡಿದ್ರು ಅಂತ ಅಂದ್ಬಿಟ್ಟು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಅಟ್ಯಾಕ್ ಎಲ್ಲ ಇರುತ್ತಲ್ವಾ, ಮಾಮೂಲಿ ನಮ್ಮ ಶಿಶಿರ್ ಹೋಗಿ ಅಟ್ಯಾಕ್ ಮಾಡ್ತಾರೆ, ರಜತ್ ಹೋಗಿ ಅಟ್ಯಾಕ್ ಮಾಡ್ತಾರೆ, ಆ ಕಡೆಯಿಂದ ತ್ರಿವಿಕ್ರಮ್ ಅವರು ಬಂದು ಅಟ್ಯಾಕ್ ಮಾಡ್ತಾರೆ. ಎಲ್ಲ ಅಟ್ಯಾಕ್ ಮಾಡಿ ಇದ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮಂಜಣ್ಣ ಎಂಟ್ರಿ ಆಗ್ತಾನೆ. ಮಂಜಣ್ಣಗೆ ಒಂದೇ ಗುರು, ನಾನು ಮೋಸ ಮಾಡಿ ಗೆಲ್ತೀನೋ ಇನ್ನೊಂದು ಮಾಡಿ ಗೆಲ್ತೀನೋ ಅದು ಬೇಕಾಗಿಲ್ಲ ನನಗೆ. ಫೈನಲಿ ಏನ್ ಬೇಕಾಗಿರೋದು, ಗೆಲುವು ಬೇಕಾಗಿರೋದು. ಅದು ಹೆಂಗಾದ್ರೂ ಬರ್ಲಿ, ನಿಯತ್ತಾಗಾದ್ರೂ ಬರ್ಲಿ, ನಿಯತ್ತಾಗಿ ಬರ್ದೇ ಇದ್ರು ಪರವಾಗಿಲ್ಲ. ನನ್ನ ಬ್ರಾಕೆಟ್ ಅಲ್ಲಿ ಗೆಲುವು ಅಂತ ಇರ್ಬೇಕು ಅಂತ ಅಂದ್ಬಿಟ್ಟು ಆ ತರ ಅಷ್ಟಕ್ಕೋಸ್ಕರ ಆಡ್ತಾರೆ ಅಷ್ಟೇ ಗುರು. ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡಂಗಿಲ್ಲ. ಅಲ್ಲಿ ಕೂರ್ಸಿರೋದಾರನ್ನ ಹೆಣ್ಣು ಮಕ್ಕಳನ್ನ ಈ ಟಾಸ್ಕ್ ಅಲ್ಲಿ ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಮಂಜಣ್ಣ ಮಾತಾಡ್ತಾರಲ್ವಾ. ಬೇರೆ ಟಾಸ್ಕ್ಗಳಲ್ಲಿ ಹಿಂದೆ ಟಾಸ್ಕ್ಗಳು ತೆಗಿಲ್ಲ ನಾನು. ಯಾವ್ದ್ರಲ್ಲೂ ಮಂಜಣ್ಣ ಅಟ್ಯಾಕ್ ಮಾಡಿಲ್ವಾ, ಯಾವ್ದ್ರಲ್ಲೂ ಮಾತಾಡಿಲ್ವಾ. ಒಂದೊಂದ್ಸಲ ಒಂದೊಂದು ಮಾತಾ ಡಬಲ್ ಸ್ಟ್ಯಾಂಡ್ ಮಾಡ್ತಾ ಇರೋದು ಯಾರೀಗ? ಮಂಜಣ್ಣ ಮಾಡ್ತಾ ಇರೋದೀಗ. ನೀವೇ ಕಾಮೆಂಟ್ ಮಾಡಿ ಗೈಸ್, ಸರಿನಾ ತಪ್ಪ ಹೇಳಿ.
ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಒಂದು ಕಡೆಯಿಂದ ಸ್ಟಾರ್ಟ್ ಆಗತ್ತೆ ಈ ಟಾಸ್ಕು. ಬೇರೆ ಅವರು ಏನ್ ಮಾಡ್ತಾರೆ, ಇವ್ರನ್ನ ಅಟ್ಯಾಕ್ ಮಾಡೋದು, ಇವ್ರು ಅವ್ರನ್ನ ಅಟ್ಯಾಕ್ ಮಾಡೋದು. ಬಟ್ ಒಮ್ಮತದ ಇದಕ್ಕಂತೂ ಬರೋದಿಲ್ಲ, ಫುಲ್ ಇದು ಮಾಡ್ತಾರೆ. ಮಂಜಣ್ಣ ಫುಲ್ ರಗಡಾಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಇದು ಮಾಡ್ತಾರೆ. ಇದೆಲ್ಲ ಆಗುತ್ತೆ, ಬಜಾರ್ ಆಗುತ್ತೆ, ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಏನ್ ಮಾಡ್ತಾರೆ, ಎಲ್ಲ ಕೆಳಗಡೆ ಮಾಡ್ತಾ ಇರ್ತಾರೆ, ಟೇಬಲ್ ಮೇಲೆ ಮಾಡ್ತಾ ಇರ್ತಾರೆ. ಅಲ್ಲಿ ಹೆಂಗ್ ಬೇಕಾದ್ರೂ ಮಾಡ್ಬೋದು, ಅದು ಅವ್ರ ಸ್ಟ್ರಾಟರ್ಜಿ, ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದ ಆಟ. ಗ್ರೇ ಏರಿಯಾ ಹುಡುಕೊಂಡು ಅವ್ರಿಗೆ ಹೆಂಗ್ ಬೇಕೋ ಅವ್ರು ಮಾಡ್ತಾರೆ. ಬಟ್ ಇವ್ರದ್ದು ಎಂಟಾಗಿರುತ್ತೆ ಸದ್ಯಕ್ಕೆ, ಆ ಕಡೆ ಅವ್ರು ಏನ್ ಮಾಡ್ತಾರೆ, ಎಂಟಾಗಿರುತ್ತೆ, ಇಬ್ಬರದು ಈಕ್ವಲ್ ಇರುತ್ತೆ. ಒಂದನ್ನ ಬಚ್ಚಿಟ್ಟಿರ್ತಾರೆ, ತೆಗಿತಾರೆ ಈಚೆ. ಗುರು ಬಚ್ಚಿದ ತಪ್ಪ ಆಟದಲ್ಲಿ, ಎತ್ಕೊಂಡೋಗಿ ಕಿಚನ್ ನಲ್ಲಿ ಎಲ್ಲೂ ಬಚ್ಚಿಲ್ಲ, ಆಚೆ ಬಚ್ಚಿಟ್ಟಿಲ್ಲ, ಆಚೆ ಕಡೆ ಎಲ್ಲೂ ಬಚ್ಚಿಟ್ಟಿಲ್ಲ, ಅಲ್ಲೇ ಟೇಬಲ್ ಕೆಳಗಡೆ ಇಟ್ಟಿರೋದು. ಅದು ರಾಂಗ. ಅದನ್ನ ರಾಂಗ್ ಅಂತ ಅಂದ್ಬಿಟ್ಟು ತೆಗೆದು ಆ ಕಡೆ ಬಿಸಾಕಕ್ ಹೋದ್ರೆ ಸರಿನಾ? ಅದೇ ಮಂಜಣ್ಣ ಎಷ್ಟು ಸ್ಟ್ರಾಟಜಿ ಮಾಡಿಲ್ಲ, ಯಾರಾದ್ರೂ ಕೇಳಿದ್ರ? ಅದು ಈ ಕಡೆ ನೋಡಿದ್ರೆ ಹೋಗಿ ಕ್ಲಿಯರ್ ಆಗಿ ಎಪಿಸೋಡ್ ನೋಡಿ, ಆ ಗೌತಮಿ ಅವರು ಬಜಾರ್ ಆದ್ಮೇಲೆ ಕೂಡ ಮಾಡ್ತಾ ಇರ್ತಾರೆ, ಆದ್ರೂ ಅವ್ರದ್ದು ಕನ್ಸಿಡರ್ ಮಾಡ್ತಾರೆ. ಈ ಕಡೆ ಇವ್ರದ್ದು ಕನ್ಸಿಡರ್ ಇಲ್ಲ. ಅಲ್ಲೇ ತಮಗೆ ಹೆಂಗ್ ಬೇಕು ಹಂಗೆ ಮಂಜಣ್ಣ. ಇದು ತಪ್ಪು ಮಂಜಣ್ಣ, ತಪ್ಪು ಮಂಜಣ್ಣ. ನಿಜವಾಗ್ಲೂ ಬೇಜಾರಾಯ್ತು ಗುರು ನನ್ಗಂತೂ. ಇಲ್ಲಿ ಲಿಟ್ರಲಿ ಹನುಮಂತನ ಮೇಲೆ ಟೂ ಹಾರ್ಶ್ ಅಂತ ಅನಿಸ್ತು ನನ್ಗೆ. ಆ ಪುಷ್ ಮಾಡ್ಕೊಂಡು ಬರ್ತಾರೆ, ನೋಡ್ಬೇಕು, ನಡಿ ಆ ಕಡೆ ಅನ್ನೋ ರೇಂಜ್ಗೆ ತಳ್ಕೊ ಬರ್ತಾರೆ. ನಿಜವಾಗ್ಲು ಸಖತ್ ಬೇಜಾರಾಗೋಯ್ತು ಮಂಜಣ್ಣನ ಬಿಹೇವಿಯರ್ ನೋಡಿ. ಅದ್ರಲ್ಲೂ ಅವ್ರು ರಂಜಿತ್ ಅವ್ರು ಹೇಳ್ತಾರೆ, ಟಾಸ್ಕ್ ಅಲ್ಲಿ ಬೂಡೆ ಹೊರಹಾಕ್ತೀನಿ ಹಂಗೆ ಹಿಂಗೆ ಅಂತಂದ್ರೆ ಅದು ತಪ್ಪು ಅಂತ ಅಂದ್ಬಿಟ್ಟು ಹೈಲೈಟ್ ಮಾಡ್ತಾರೆ. ಬಟ್ ತಪ್ಪೆ, ರಜತ್ ಅವ್ರದ್ದು ತಪ್ಪೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವ್ರು ಮೆಟ್ಟವರು ನಡೀತೀನಿ ಅನ್ನೋದು ರೈಟಾ ಅಲ್ವಾ? ನೀವೇ ಹೇಳ್ದವನು. ಈಗ ಮಂಜಣ್ಣ ಫ್ಯಾನ್ಸ್ ಹೇಳಿ, ಅವ್ರದ್ದು ಆಡು ಭಾಷೆ ಆದ್ರೆ ಇವ್ರದ್ದು ಆಡು ಭಾಷೆನೆ ಬಿಟ್ಬಿಡಿ. ನೀವೇನು ಗೇಮ್ಗೋಸ್ಕರ ಮಾಡ್ತಾ ಇದ್ದೀರಾ, ಅಟೆನ್ಷನ್ಗೋಸ್ಕರ ಮಾಡ್ತಾ ಇದ್ದೀರಾ, ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಅಲ್ಲೇ ನಿಮಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ. ಎಷ್ಟು ಚೆನ್ನಾಗಿದೆ ಮಂಜಣ್ಣ, ನಿಜವಾಗ್ಲೂ ನಿನ್ನ ಹತ್ರ ಕಲಿಬೇಕು ಮಂಜಣ್ಣ. ಚಕ್ಕದಾಗಿ ಒಂದ್ ಕಡೆ ಬೇಜಾರಾಗುತ್ತಪ್ಪ. ಮಂಜಣ್ಣನೇ ಅದು ಕ್ಲಿಯರ್ ಕಟ್ ಗೊತ್ತಾಗ್ತಾ ಇತ್ತು, ಬಜಾರ್ ಆಗಿದ್ದು ಅರ್ಜೆಂಟು, ಅವ್ರು ಎಲ್ಲಿ ಗೆದ್ದು ಬಿಡ್ತಾರೋ ಅನ್ನೋ ಒಂದು ಆತಂಕ ಮಂಜಣ್ಣನಲ್ಲಿ ಇತ್ತು. ಅವ್ರು ಸೋತಾಗ್ಲಿ ಅವ್ರ ಕಡಿಮೆ ಬರ್ಬೇಕು, ನಂದೇ ಜಾಸ್ತಿ ಬರ್ಬೇಕು, ನಾನೇ ಗೆಲ್ಲಬೇಕು ಅನ್ನೋ ತರ ಆ ಒಂದು ಇದರಲ್ಲಿದ್ದು ಮೈಂಡ್ ಸೆಟ್ ಅಲ್ಲಿತ್ತು. ಯಾರು ಏನು ಹೇಳಿದ್ರು ಕೇಳಕ್ಕೆ ರೆಡಿ ಇರಲಿಲ್ಲ. ಇವ್ರು ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ರು ಅದನ್ನ ಆಪೋಸಿಟ್ ಎಲ್ಲ ಯಾರು ನೋಡಿದ್ರು ಅವಾಗ ಯುವರಾಣಿ ಕೂಡ ಅದೇ ಮೈಂಡ್ ಸೆಟ್ಗೆ ಹೋದ್ರು. ರಿವರ್ಸ್ ಅಷ್ಟೇ ಗುರು, ನಾವ್ ಹೆಂಗಿರ್ತೀವೋ ಆಪೋಸಿಟ್ ಹಂಗೆ ಇರ್ತಾರೆ. ಇವರು ಕೂಲಾಗಿ ಕಾಮಾಗಿ ಕಂಪೋಸ್ಡ್ ಆಗಿ ಇಲ್ಲ ಈ ತರ ಅಲ್ಲ ಈ ತರ ಅಂತ ಇದ್ದಿದ್ರೆ ಅದೇ ತರ ಆಗ್ತಾ ಇತ್ತು. ಬಟ್ ಆಗ್ಲಿಲ್ವೇ? ಸರಿ, ಬಿಗ್ ಬಾಸ್ ಹೇಳ್ತಾರೆ, ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ, ಫಲಿತಾಂಶ ಘೋಷಣೆ ಮಾಡಿ ಅಂತ ಅಂದ್ಬಿಟ್ಟು. ಘೋಷಣೆ ಮಾಡೋದೆಲ್ಲೇ ಇವಾಗ ಹೋಗ್ತಾರೆ, ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ಇದು ಬೇಡ ಅಂತ ರಿಜೆಕ್ಟ್ ಮಾಡಿ 2 ಅಂತ ಹೇಳ್ತಾರೆ. ಆ ಕಡೆ ಇವ್ರು 2 ಕೊಟ್ಟಿದ ತಕ್ಷಣ ಮೋಕ್ಷಿತ್ ಅವ್ರು ಏನ್ ಮಾಡ್ತಾರೆ, ಇವ್ರಿಗೂ ಉರಿಯುತ್ತೆ. ಈ ಅಮ್ಮನ ಹೋಗ್ತಾರೆ, ಇವರೆಲ್ಲ ಎಣಿಸಿ ಕೊನೆಗೆ ಇವ್ರದೊಂದು ಅಂತ ಹೇಳ್ತಾರೆ. ಇಬ್ಬರಿಗೂ ಸ್ಟಾರ್ಟ್ ಆಗುತ್ತೆ. ಆ ಕಡೆ ಮಾತು, ಈ ಕಡೆ ಮಾತು, ಈ ಕಡೆ ಮಾತು, ಆ ಕಡೆ ಮಾತು, ಮಾತು 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 ಮಾತು. ಎಷ್ಟು ವರಸ್ಟ್ ಗುರು, ನಿಜವಾಗ್ಲು ಬೇಜಾರಾಯ್ತು ನನಗಂತೂ. ಕೊನೆಗೆ ಬಿಗ್ ಬಾಸ್ ಟಾಸ್ಕ್ ರದ್ದು ಮಾಡಿಬಿಟ್ಟು ನಿಮ್ಗೆಲ್ಲ ಧನ್ಯವಾದನಪ್ಪ ಹೋಗ್ರಪ್ಪ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಬೇಜಾರಾಗ್ತಾರೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಮಂಜಣ್ಣನ ಅವಂತರ. ಒಬ್ರು ಎಮೋಷನಲ್ ಬಗ್ಗೆ ಆಡ್ಕೋಬಾರ್ದು, ಅದು ನಿಜಾನ ತಪ್ಪೋ ಅದು ಹೊರಗಡೆ ಜನ ನೋಡ್ಕೊತಾರ್ರಿ ಮಂಜಣ್ಣ. ಬಟ್ ಅಲ್ಲಿ ನೀವು ಆ ತರ ನಿಜವಾಗ್ಲೂ ನಿಮ್ಮ ಮೇಲೆ ನನಗೆ ಒಳ್ಳೆ ಒಪಿನಿಯನ್ ಇತ್ತು ಮಂಜಣ್ಣ. ನೆನ್ನೆ ನೀವು ಆಕ್ಟ್ ಮಾಡಿ ತೋರಿಸ್ತಾ ಇದ್ರಲ್ವಾ, ಮನ್ಸಿಗೆ ನನಗೂ ಒಂದ್ ಕಡೆ ಚುರ ಅನ್ನಿಸ್ತು ಮಂಜಣ್ಣ. ನಿಜವಾಗ್ಲು ಯಾರೇ ಆಗಿರ್ಲಿ ಅವತ್ತು ನಿಮ್ ಮೂವರ್ದು ಎಮೋಷನ್ ಟ್ರೂನೇ ನಾನು ಹೇಳ್ತಾ ಇದ್ದೀನಿ, ನನಗನ್ಸಿದ್ ನಾನು ಹೇಳ್ತಾ ಇದ್ದೀನಿ. ಯಾವ್ದು ನಾಟಕ ಅಲ್ಲ, ಮೂವರ್ದು ಟ್ರೂನೇ. ಬಟ್ ನೀವು ಗೇಮ್ ಅಲ್ಲಿ ತಗೊಂಡ್ಬಂದು ಈ ತರ ಮಾಡಿ ಆಕ್ಟ್ ಮಾಡಿ ಕಿಂಡಲ್ ಮಾಡಿ ಮೆಂಟಲಿ ಡೌನ್ ಮಾಡಿದ್ರಲ್ವಾ, ಅದು ರಾಂಗು ಮಂಜಣ್ಣ, ನಿಜವಾಗ್ಲೂ ರಾಂಗು ಮಂಜಣ್ಣ. ಈ ಕಡೆ ಮೋಕ್ಷಿತ ಅವರು ರೈಸ್ ಆಗ್ತಾರೆ, ಚೂ ಅಂತಾರೆ. ಅವರು ಆ ತರ ಏನ್ ಮಾಡ್ತಾರೆ ಮೆಂಟಲಿ ಟಾರ್ಗೆಟ್ ಮಾಡ್ತಾ ಇದ್ರೆ ಈ ತರ ತುರಾಡ್ಕೊಂಡು ಆ ಸಾಂಗ್ನ ಹಾಡೋದು ನಿಜವಾಗ್ಲೂ ಸಖತ್ ಬೇಜಾರಾಯ್ತಪ್ಪ ನನಗಂತೂ. ನಿನ್ನ ಯೋಗ್ಯತೆ ಏನು ಅಂತ ಎಲ್ಲ ಇಡೀ ಕರ್ನಾಟಕ ನೋಡೈತೆ ನೋಡು, ಬಿಡು ಮೋಕ್ಷಿತ್ ಅವ್ರಿಗೆ ಬಿಡು, ನಿನ್ನ ಯೋಗ್ಯತೆ ಏನು ಅಂತ ಇಡೀ ಕರ್ನಾಟಕ ನೋಡೈತೆ ಅಂತ ಅಂದ್ಬಿಟ್ಟು ಹಾಕ್ತಾರೆ. ಆಕಾಶದಲ್ಲಿ ಅಂತ ಆ ಸಾಂಗ್ ತೆಗಿತಾರೆ. ಅದೇನ್ ಗಳಿಗೆ ಎಲ್ಲ ಆಡಿದ್ರು ಆ ಸಾಂಗನ್ನ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗುರು. ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಏನಕ್ಕಪ್ಪ ಈ ತರ ಇದಾಗುತ್ತೆ ಅನ್ಸುತ್ತೆ. ಟಾಸ್ಕ್ ಎಲ್ಲ ರದ್ದಾಗೋಗುತ್ತೆ,
ಕೂತ್ಕೊಂಡು ನನ್ನ ಕಡೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ, ಯಾಕೆ ಈ ಥರ ಆಯಿತು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ನೆಕ್ಸ್ಟು ಸ್ಟಾರ್ಟ್ ಆಗುತ್ತೆ ಮಾಮೂಲಿ, ಯಾರಿಂದ ಹಿಂಗಾಯ್ತು ಅಂತ ಅಂದ್ಬಿಟ್ಟು ಎಲ್ಲ ಯಾಕೆ ಈ ಥರ ಆಯಿತು ಅಂತ ಅಂದ್ಬಿಟ್ಟು ಇಬ್ಬರು ಉಸ್ತುವಾರಿ ಹಿಡಿದು ರಾಂಗೆ ಗುರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಡಿಸಿಷನ್ ಕೊಡಬೇಕಾಗಿತ್ತು. ಟಾಸ್ಕ್ ಕ್ಯಾನ್ಸಲ್ ಆಗೋಯ್ತು. ಅದರಲ್ಲಿ ಇದರಲ್ಲಿ ಎಫರ್ಟ್ಸ್ ಹಾಕಿರೋರು ಬೆಲೆ ಇಲ್ವಾ ಅಂತ ಅವ್ರ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಫುಲ್ಲು ಸಖತ್ತಾಗಿ ಡಿಸ್ಕಷನ್ ಅನ್ನ ಮಾಡ್ಕೊತಾರೆ. ಅಷ್ಟರಲ್ಲೇ ಬಿಗ್ ಬಾಸ್ ಬರ್ತಾರೆ. ಇದನ್ನ ನಿಲ್ಲಿಸ್ಬೇಕಾದ್ರೆ 3 ಕಾರಣಗಳೈತಪ್ಪ. ಏನು ಅಂತಂದ್ರೆ ನೀವು ಫಲಿತಾಂಶದ ಬಗ್ಗೆ ಧೋರಣೆ ಉಡಾಫೆ ತೋರಿದ್ದು, ಯಾರೇ ಆಗಿರ್ಬೋದು, ಅವರ ತಂಡ ಆಗಿರ್ಬೋದು, ಇವ್ರ ತಂಡ ಆಗಿರ್ಬೋದು, ಉಡಾಫೆ ತೋರಿದ್ದು ಇದು ಒಂದು ಕಾರಣ. ಪ್ರೇಕ್ಷಕರು ನಿಮ್ಮನ್ನ ನೋಡ್ತಾ ಇರ್ತಾರೆ, ಆಟ ನೋಡ್ತಾ ಇರ್ತಾರೆ, ಅವ್ರ ಆಟಕ್ಕೆ ಕೂಡ ನಿಮ್ದು ಭಂಗ ಆಯಿತು. ಅದಕ್ಕೋಸ್ಕರ ಕೊನೆಯದಾಗಿ ಪ್ರಜೆಗಳು ಅಟ್ಲೀಸ್ಟ್ ಅವರ ಉತ್ಸವಗಳಲ್ಲಿ ರಾಜ ಇವರಣಿಯಲ್ಲಾದ್ರೂ ನಾನು ಗೆಲ್ಲಬೇಕು ಅನ್ನೋದೊಂದು ಇದಿತ್ತು, ಇವರಲ್ಲಿ ಇಲ್ಲ ಪ್ರಜೆಗಳಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಈ ಕ್ಯಾಪ್ಟನ್ಸಿ ಬಗ್ಗೆ ನಿಮಗೆ ಉಡಾಪತನ ಜಾಸ್ತಿ ಆಗೋಗಿದೆ. ಈ ಕ್ಯಾಪ್ಟನ್ಸಿ ರೇಸಿಂದ ಇಬ್ಬರನ್ನ ತೆಗಿಬೇಕು ಅಂದಿದ ತಕ್ಷಣ ರಾಜನ ಸ್ಟಾರ್ಟ್ ಮಾಡ್ತಾರೆ. ಮಹಾರಾಜ ಮಂಜಣ್ಣ ಯಾರು ಸ್ಟಾರ್ಟ್ ಮಾಡ್ತಾರೆ? ಗನ್ನಿರ್ತಾರೆ ರಜತ್ ಅಂದ್ಮೇಲೆ ಢಣ್ 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 ರಜತ್ ತೆಗೆದ್ರು, ಬುಡ ಹೊಡಿತೀನಿ ಅಂತ ಅಂದ್ಬಿಟ್ಟು ತೆಗೆದ್ರು. ಈ ಕಡೆ ಮೋಕ್ಷಿತ ಢಣ್ 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 ತ್ರಿವಿಕ್ರಮ್ ಹಿಂದೆ ಮಾತಾಡ್ತಾರೆ, ಅದನ್ನ ತಗೊಂಡ್ಬಂದು ಹೇಳಿದ್ದಾರೆ. ಅಯ್ಯೋ, ಆ ರೀಸನ್ಸು ನಿಮಗೆ ಗೊತ್ತಾಗ್ಬೇಕು ಇಬ್ಬರದನ್ನು. ಬಟ್ ನನಗೆ ಇಲ್ಲಿ ತ್ರಿವಿಕ್ರಮ್ ಟೂ ಮೆಚ್ಯೂರ್ಡ್ ಅಂತ ಅನಿಸ್ತು ಗುರು. ಸಕ್ಕದಾಗಿ ಅದನ್ನ ಇದು ಮಾಡ್ಕೊಳಕ್ ಹೋಗದೆ, ಇವ್ರ ಮೆಂಟಲ್ ಹೆಂಗಿದೆ ಕಂಡೀಷನ್ ಅಂತ ತಿಳ್ಕೊಂಡು ವಾದ ಮಾಡ್ಲಕ್ ಹೋಗ್ಲಿಲ್ವಲ್ಲ, ಜೆಂಟಲ್ಮ್ಯಾನ್ ಗುರು. ನಿಜವಾಗ್ಲು ಸಕ್ಕತ್ ಬೇಜಾರಾಯ್ತು ನನಗೆ. ಈ ಕಡೆ ನೋಡಿದ್ರೆ ನಮ್ಮ ರಜತ್ ಅವ್ರು ನೋಡಿದ್ರೆ ರಾಜನ ಮೇಲೆ ಟಾಂಗು 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 ಇದು ಗುರು. ನನ್ಗೆ ಪ್ರತಿಯೊಂದು ಸೀನನು ನಗು ಬರ್ತಾ ಇತ್ತು. ರೋಗಿಸ್ತೀವಿ ರಾಜ ಅಂತಾನೆ ಗುರು, ಸಕ್ಕದಾಗಿತ್ತು ಗುರು. ಆ KGF ಅಲ್ಲಿ ಗರುಡ ಅವ್ರ ಅಪ್ಪ ಕೊನೆ ಸ್ಟೇಜಲ್ಲಿ ಇರ್ತಾನಲ್ವಾ, ಆ ಥರ ನಿಜವಾಗ್ಲು ಆ ರಾಜನ ಇದ್ರಲ್ಲಿ ನೋಡ್ತಾ ಇದ್ರೆ ನನಗೆ ರಾಜ ಅನ್ನೋ ಫೀಲಿಂಗೇ ಬರ್ತಾ ಇಲ್ಲ. ಯಾವುದೋ ಒಂದು ಓಲ್ಡ್ ಫಿಲಮ್ ಅಲ್ಲಿ ಈ ಮಂತ್ರವಾದಿಗಳು ಇರ್ತಾ ಇದ್ರು ನೋಡಿ, ಆ ಫೀಲ್ ಬರ್ತಾ ಇದೆ ಅವ್ರು ನೋಡ್ತಾ ಇದ್ರೆ. ಆ ಮುಖದ ಮೇಲೆ ಎಲ್ಲ ಕಾಟಗಳು ಹಾಕೊಂಡು ಏನ್ ಗುರು. ನಿಜವಾಗ್ಲು ಅವ್ರಿಬ್ಬರನ್ನ ರಿಮೂವ್ ಮಾಡಿದಂತೂ ಸಖತ್ತು ಬೇಜಾರು. ಆಡ್ಮೇಲೆ ಮಜಾ ಇರಲ್ಲ ಗುರು. ಅಂತ ಕ್ಯಾಂಡಿಡೇಟ್ಗಳನ್ನ ತೆಗೆದುಬಿಟ್ಟು ಏನ್ ಮಾಡ್ತೀರಾ ನೀವು ಅಲ್ವಾ? ಈ ಗ್ಯಾಪಲ್ಲಿ ಆ ಮೈಕೊಂದನ್ನ ಬಿಡ್ತಾರೆ, ಹಾಕೊಡೋದನ್ನ ಬಿಟ್ಟು ಮಾತಾಡ್ತಾ ಇರ್ತಾರೆ ಮೋಕ್ಷಿತ್ ಅವರು. ಅಷ್ಟೊತ್ತಿಗೆ ಬಂದು ರಾಜ ಕಳಿಸ್ತಾರೆ. ನಾನು ಇವಾಗ ಆಗಲ್ಲ ಬಟ್ಟೆದಾಗ ಹಾಕ್ತೀನಿ ಹೋಗಿ ಅಂತಂದ್ರೆ ಅದಕ್ಕೂ ಒಂದು ಇದು ಮಾಡ್ತಾರೆ. ಕೊನೆಯಲ್ಲಿ ಗುರು ಲಾಸ್ಟಲ್ಲಿ ನೈಟ್ 3:30 ಆಗಿರುತ್ತೆ ಗುರು, ನಿದ್ದೆ ಮಾಡಿದೆ. ಮೋಕ್ಷಿತ್ ಅವರು ಸಖತ್ತು ಫೀಲ್ ಆಗ್ತಾ ಇರ್ತಾರೆ. ಆ ಎಮೋಷನ್ ಬಗ್ಗೆ ಅವ್ರು ಕಿಂಡಲ್ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದಾರೆ. ಇದನ್ನ ವೀಕೆಂಡ್ ಅಲ್ಲಿ ಸುದೀಪ್ ಅಣ್ಣ 100% ಪ್ರಶ್ನೆ ಮಾಡ್ತಾರೆ. ಮಂಜಣ್ಣಗೆ ಇದ್ರ ಬಗ್ಗೆ ಕ್ಲಾಸ್ ಇದ್ದೇ ಇರುತ್ತೆ ಅಂತ ನನ್ನ ಒಪಿನಿಯನ್. ನಿಮ್ಗೇನು ಅನ್ಸುತ್ತೆ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನಿಜವಾಗ್ಲೂ ₹1 ಕೆಲಸ ಇಲ್ಲದೆ, ₹1 ದುಡ್ಡು ತಗೊಳ್ದೆ, ಏನು ಮಾಡಿದೆ, ಮಂಜಣ್ಣ ಒಳಗಡೆ ಇದ್ದು ಮೋಕ್ಷಿತ ಅವ್ರಿಗೆ PR ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನಿಜವಾಗ್ಲು ಕಂಟೆಂಟೇ ಇಲ್ಲದೆ ಸುಮ್ಮನೆ ಇದ್ದ ಮೋಕ್ಷಿತಾಗಿ ಅವರೇ ಹೈಪ್ ಕೊಡ್ತಾ 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 ಹೋಗ್ತಾ ಇದ್ದಾರೆ ಅಷ್ಟೇ. ನಿಮ್ಗೇನು ಅನಿಸ್ತು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ಟೇ ಸ್ಟ್ರಾಂಗ್ ಮೋಕ್ಷಿತಾ, ಪ್ಲೇ ವೆಲ್. ತ್ರಿವಿಕ್ರಮ್ ಮತ್ತೆ ರಜತ್ ಅವ್ರಿಗೆ ಅನ್ಯಾಯ ಆಗಿದ್ದು ಸತ್ಯ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.